ನಾನು ಇವತ್ತೊಂದು ಗೇಟೆಡ್ ಕಮ್ಯುನಿಟಿಗೆ ಬಂದಿದ್ದೀನಿ. ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ವೆಂಟಿಲೇಷನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು 35/43 ಆಗಿರುತ್ತೆ. ಅಂಡ್ ಹಾಗೆ ಇವಿ ಚಾರ್ಜಿಂಗ್ ಅಂತ ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಹಾಯ್ ಹಲೋ ವೆಲ್ಕಮ್ ಚೈನಾ ಪ್ರಾಪರ್ಟೀಸ್. ನಾನು ಇವತ್ತೊಂದು ಗೇಟೆಡ್ ಕಮ್ಯುನಿಟಿಗೆ ಬಂದಿದ್ದೀನಿ. ಇಲ್ಲೊಂದು ಪ್ರಾಪರ್ಟಿ ಕೂಡ ಸೇಲಿಗಿದೆ. ಸೊ ಪ್ರಾಪರ್ಟಿ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆನೇ ಇದೆ. ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ವೆಂಟಿಲೇಷನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರಾಪರ್ಟಿ ಡೈಮೆನ್ಷನ್ ಅಂತ ಬಂದ್ರೆ ಇದು 35/43 ಆಗಿರುತ್ತೆ. ಫೇಸಿಂಗ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಫಸ್ಟ್ ಕೆಳಗಡೆ ಪಾರ್ಕಿಂಗ್ ಸ್ಪೇಸ್ ನೋಡ್ಕೊಂಡ್ ಬರೋಣ ಬನ್ನಿ. ಪಾರ್ಕಿಂಗ್ ಅಂತಾನೆ ನಿಮ್ಗೆ ಸಪರೇಟ್ ಗೇಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಯುವರ್ ಪಾರ್ಕಿಂಗ್ ಸ್ಪೇಸ್. ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ಸ್ಪೇಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಇದು ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ಇದು ಈ ಖಾತಾ ಆಗಿರುತ್ತೆ. ನಿಮ್ಗೆ ಗ್ಯಾಸ್ ಪಾಯಿಂಟ್ಸ್ ಎಲ್ಲ ಕೆಳಗಡೆನೆ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ 6 ಯೂನಿಟ್ಸ್ ಇರುತ್ತೆ. ಅಂಡ್ ಹಾಗೆ ಇವಿ ಚಾರ್ಜಿಂಗ್ ಅಂತ ಚಾರ್ಜಿಂಗ್ ಸಾಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಲಿಫ್ಟ್ ಆಕ್ಸೆಸ್ ಕೂಡ ಇರುತ್ತೆ. Here comes your lift area. ಸೊ ಇಲ್ಲಿ ಸ್ಟೇರ್ ಕೇಸ್ ಇದೆ, ಮೇಲ್ ಕೂಡ ಆಕ್ಸೆಸ್ ಮಾಡಬಹುದು. ಸೊ ಇನ್ನೊಂದು ಗೇಟ್ ಇಂದ ಹೋಗೋಣ. ಅದಕ್ಕಿಂತ ಮುಂಚೆ ಯು ಕ್ಯಾನ್ ಸಿ ಇಂಡಿವಿಜುವಲ್ ಎಲೆಕ್ಟ್ರಿಕ್ ಯೂನಿಟ್ಸ್ ಆಲ್ರೆಡಿ ಇಲ್ಲಿದೆ. ಸೊ ಇಲ್ಲಿ ಪೆಡಿಸ್ಟ್ರಿಯನ್ ಎಂಟ್ರಿ ಇದೆ. ಅದಕ್ಕಿಂತ ಮುಂಚೆ ಪ್ರಾಪರ್ಟಿ ಮುಂದೆ ನೀವು ನೋಡ್ತಾ ಇರಬಹುದು 40 ಫೀಟ್ ರೋಡ್ ಇದೆ. ಅಂಡ್ ಹಾಗೆ ವಾಟರ್ ಕನೆಕ್ಷನ್ ಅಂತ ಬಂದ್ರೆ ಇಲ್ಲಿ ನಿಮ್ಗೆ ಲೇಔಟ್ ವಾಟರ್ ಅಂಡ್ ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ಇದೆ. ಸೊ ಸೆಕ್ಯೂರ್ಡ್ ಆಗಿರೋ ಗೇಟ್ಸ್. ಇಲ್ಲಿ ನೀವು ಆರಾಮಾಗಿ ಪ್ಲಾಂಟೇಶನ್ ಅಥವಾ 2 ವೀಲರ್ ಪಾರ್ಕಿಂಗ್ ಹೇಗಾದ್ರೂ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಇದರ ವೈಟ್ ಫುಡ್ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ನಿಮ್ಗೆ ಪ್ರತಿಯೊಂದು ಆಂಟಿ ಸ್ಕಿಡ್ ಲಪೋತ್ರ ಆಗಿರುತ್ತೆ. ಸೊ ಇದರ ರೇಲಿಂಗ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಪ್ರಾಪರ್ಟಿ ನೋಡೋಣ. ಸೊ ಇದು ಒಂದು 2 BHK ಪ್ರಾಪರ್ಟಿ ಆಗಿರುತ್ತೆ. ನಾರ್ತ್ ಫೇಸಿಂಗ್, ಪ್ರತಿಯೊಂದು ಟೀಕ್ ಕೂಡ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಓನರ್ ಅವ್ರಿಗೋಸ್ಕರ ಅಂತ ಕಟ್ಟಿಸ್ಕೊಂಡಿರೋ ಮನೆ. ಇದು ಗ್ರೌಂಡ್ ಫ್ಲೋರ್. ಸ್ಪೇಷಿಯಸ್ ಆಗಿರೋ ಲಿವಿಂಗ್ ಏರಿಯಾ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಯು ಹ್ಯಾವ್ ಅ ವೈಡ್ ವಿಂಡೋ ಫಾರ್ ದಿ ವೆಂಟಿಲೇಷನ್. ಸೊ ಇಲ್ಲಿ ನಿಮ್ಗೆ ಟಿವಿ ಯೂನಿಟ್, ಸ್ಪೇಷಿಯಸ್ ಟಿವಿ ಯೂನಿಟ್, ಸೀಲಿಂಗ್ ತನಕ ಕ್ಲಾಡಿಂಗ್ಸ್ ಕೂಡ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಅಥವಾ ಶೋಕೇಸ್ ತರ ನಿಮ್ಗೆ ಎಷ್ಟು ಚೆನ್ನಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಹಿಯರ್ ಕಮ್ಸ್ ಯುವರ್ ಪೂಜಾ ರೂಮ್. ಇದು ನಿಮ್ಗೆ ಟೀಕ್ ವುಡ್ ಆಗಿದೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಪೂಜಾ ರೂಮ್ ನೀವೇ ನೋಡ್ಬೋದು. ಆರಾಮಾಗಿ 4 ಮೆಂಬರ್ಸ್ ಕುತ್ಕೊಂಡು ಪೂಜೆ ಮಾಡ್ಬೋದು ಇಲ್ಲಿ. ಸೊ ಕಮ್ ಲೆಟ್ಸ್ ಸಿ ದಿ ಕಿಚನ್. ಸೊ ದಿಸ್ ಇಸ್ ಯುವರ್ ಕಿಚನ್, ವೈಡ್ ಕಿಚನ್, ಮಾಡ್ಯುಲರ್ ಕಿಚನ್. ಚಿಮ್ನಿ ಇದೆ ಇಲ್ಲಿ ಅಂಡ್ ವೆಂಟಿಲೇಷನ್ ಯು ಕ್ಯಾನ್ ಸಿ ದಿ ವಿಂಡ್ ಬೇಸನ್. So here comes your utility, spacious utility with the grills. So refrigerator point will provide ಮಾಡಿದ್ದಾರೆ. Here comes your common washroom. Bedroom ಇದೆ. Let's see this. So this is your first bedroom. ಇದನ್ನ ಅವ್ರು ಸ್ಟೋರೇಜ್ ತರ ಯುಟಿಲೈಸ್ ಮಾಡಿದ್ದಾರೆ. ನೀವು ಇದನ್ನ ಕಿಡ್ಸ್ ಬೆಡ್ರೂಮ್ ಹೇಗಾದ್ರೂ ನೀವು ಯುಟಿಲೈಸ್ ಮಾಡಬಹುದು. ಹಿಯರ್ ಯು ಹ್ಯಾವ್ ಅ ವಾರ್ಡ್ರೋಬ್, ಅ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ವಾರ್ಡ್ರೋಬ್. ಸೊ ಇಲ್ಲಿ ನಿಮ್ಗೆ ವಿಂಡೋ ಅಂಡ್ ಹಾಗೆ ಸ್ಟಡಿ ಟೇಬಲ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೇಲೆಲ್ಲ ಸ್ಟೋರೇಜ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ. ಸೊ ಕಮ್ ಲೆಟ್ಸ್ ಸಿ ದಿ ಸೆಕೆಂಡ್ ಬೆಡ್ರೂಮ್. ದಿಸ್ ಇಸ್ ಯುವರ್ ಸೆಕೆಂಡ್ ಬೆಡ್ರೂಮ್ ಅಥವಾ ಮಾಸ್ಟರ್ ಬೆಡ್ರೂಮ್. ಸ್ಪೇಷಿಯಸ್ ಆಗಿದೆ ಬೆಡ್ರೂಮ್. ಸೊ ಇಲ್ಲಿ ನಿಮ್ಗೆ ವಾರ್ಡ್ರೋಬ್ಸ್, ಮೇಲೆ ಸ್ಟೋರೇಜ್, ಡ್ರೆಸ್ಸಿಂಗ್ ಯೂನಿಟ್, ವೆಂಟಿಲೇಷನ್, ಅಟ್ಯಾಚ್ಡ್ ವಾಶ್ರೂಮ್ ಅಂಡ್ ಈ ರೂಮ್ಗೆ ನಿಮ್ಗೆ ಬಾಲ್ಕನಿ ಕೂಡ ಬರುತ್ತೆ. ಎಷ್ಟು ಸ್ಪೇಷಿಯಸ್ ಆಗಿದೆ ಬಾಲ್ಕನಿ ಅಂತ ನೀವೇ ನೋಡ್ಬೋದು. ಸೊ ಇದ್ರಲ್ಲಿ ನೀವು ಓನರ್ ಏನಾದ್ರೂ ಇದ್ದಿ ರೆಂಟ್ ಜನರೇಟ್ ಮಾಡ್ಬೇಕು ಅಂದ್ರೆ 1,10,000 ತನಕ ನೀವು ರೆಂಟ್ ಜನರೇಟ್ ಮಾಡ್ಬೋದು. ಇಲ್ಲ ಈ ಮನೇನು ನೀವು ರೆಂಟ್ ಕೊಡ್ತೀರಾ ಅಂದ್ರೆ 1,40,000 ತನಕ ನೀವು ರೆಂಟ್ ಜನರೇಟ್ ಮಾಡ್ಬೋದು. ಸೊ ಮೇಲೆ ನಿಮ್ಗೆ 1 BHK ಅಂಡ್ 2 BHK ಇರುತ್ತೆ. ಸೊ ಬನ್ನಿ 1 BHK ನೋಡ್ಕೊಂಡು ಬರೋಣ. ಸೊ ದಿಸ್ ಇಸ್ 1 BHK. ಇಲ್ಲಿ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ಗೆ ನಿಮ್ಗೆ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಲ್ ಆರ್ ನಾರ್ತ್ ಫೇಸಿಂಗ್ ಮೇನ್ ಡೋರ್. ಪ್ರತಿಯೊಂದು ನಿಮಗೆ ಟೀಕ್ ವುಡ್ ಇಂದ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಎಷ್ಟು ಆಗಿದೆ. ಸೊ ದಿಸ್ ಇಸ್ ಯುವರ್ ಲಿವಿಂಗ್ ಏರಿಯಾ, ಬ್ಯೂಟಿಫುಲ್ ಲಿವಿಂಗ್ ಏರಿಯಾ. Here you have a TV unit and you have a puja room. You have a ventilation window and you can see the ceilings too. It is calm and clean. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಕಿಚನ್ ಬರುತ್ತೆ. ಸೊ ದಿಸ್ ಇಸ್ ಯುವರ್ ಕಿಚನ್, ಸ್ಪೇಷಿಯಸ್ ಕಿಚನ್. ಕಲರ್ ಕಾಂಬಿನೇಷನ್, ಚಿಮ್ನಿ ಎಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಹಾಗೆ ಇಲ್ಲಿ ನಿಮಗೆ ಯುಟಿಲಿಟಿ ಕೂಡ ಇದೆ. ಸೊ ಯು ಕ್ಯಾನ್ ಸಿ ವಾಷಿಂಗ್ ಮಿಷಿನ್ ಎಷ್ಟು ಸ್ಪೇಷಿಯಸ್ ಆಗಿ ಇಟ್ಟಿದ್ದಾರೆ ಅಂಡ್ ಹಾಗೆ ಗ್ರಿಲ್ಸ್ ಅನ್ನೆಲ್ಲ ಕವರ್ ಮಾಡಿದ್ದಾರೆ ಸೇಫ್ಟಿ ಸೆಕ್ಯೂರ್ಡ್ ವೇ ಇಂದ. ಸೊ ಹಿಯರ್ ಕಮ್ಸ್ ಯುವರ್ ಅಟ್ಯಾಚ್ಡ್ ವಾಶ್ರೂಮ್ ಅಥವಾ ಕಾಮನ್ ವಾಶ್ರೂಮ್. However you can utilize. You can see how spacious and beautiful it is. So this is your bedroom. A spacious, wide, beautiful bedroom. A clean bedroom. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ವಾಕ್ ಮಾಡಕ್ಕೆ ಎಲ್ಲಾ ಕಡೆನು. ಇಲ್ಲಿ ನಿಮ್ಗೆ ಇನ್ನೊಂದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಸೊ ಹಿಯರ್ ಯು ಹ್ಯಾವ್ ಅ ವಾರ್ಡ್ರೋಬ್ಸ್ ಅಂಡ್ ಮೇಲೆ ಸ್ಟೋರೇಜ್. ಸೊ ಇಲ್ಲಿ ಟಿವಿ ಯೂನಿಟ್ ತರಾನು ಇದೆ ಅಥವಾ ಇದನ್ನ ನೀವು ಸ್ಟಡಿ ಅಥವಾ ವರ್ಕ್ ಸ್ಪೇಸ್ ಹೇಗಾದ್ರೂ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಬನ್ನಿ 2 BHK ನೋಡ್ಕೊಂಡು ಬರೋಣ.
ಸೊ ಹಿಯರ್ ಕಮ್ಸ್ ಯುವರ್ 2 BHK ಪ್ರಾಪರ್ಟಿ. ಅದಕ್ಕಿಂತ ಮುಂಚೆ ಇಲ್ಲಿ ಫ್ಲೋರಿಂಗ್ಸ್ ನೀವು ನೋಡ್ತಾ ಇರ್ಬೋದು, ಲಪೋತ್ರ ಆಂಟಿಸ್ಕಿಡ್ ಗ್ರಾನೈಟ್ಸ್ ಹಾಕಿದ್ದಾರೆ. ಅಂಡ್ ರೇಲಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ವೇ ಇಂದ ವೆಂಟಿಲೇಷನ್, ಸನ್ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಂಡ್ ಪ್ಯಾಸೇಜ್ ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟು ವೈಡ್ ಆಗಿ ಸ್ಪೇಷಿಯಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಪ್ರಾಪರ್ಟಿ ನೋಡೋಣ. So this is again your north facing teakwood door. Here comes your living area, a spacious beautiful living area. So ಇಲ್ಲಿ ನಿಮಗೆ wide window provide ಮಾಡಿದ್ದಾರೆ. You can see the window. ಎಷ್ಟು ವೈಡ್ ಅಂಡ್ ಸ್ಪೇಷಿಯಸ್ ವಿಂಡೋ ಇದೆ ಅಂತ ಅಂದ್ಬಿಟ್ಟು. Here your TV unit, a beautiful TV unit. Here comes your ಪೂಜಾ room, calm ceiling. ಇಲ್ಲಿ ನಿಮಗೆ ಓಪನ್ ಕಿಚನ್ ತರ ಪ್ರೊವೈಡ್ ಮಾಡಿದ್ದಾರೆ. ಇವ್ರು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ದೆನ್ ಇಟ್ಸ್ ಅಪ್ ಟು ಯು. ಸೊ ದಿಸ್ ಇಸ್ ಯುವರ್ ಕಿಚನ್, ಸೇಮ್ ಮಾಡ್ಯುಲರ್ ಕಿಚನ್ ವಿತ್ ಚಿಮ್ನಿ ಅಂಡ್ ವೆಂಟಿಲೇಷನ್ ಗೆ ಯು ಕ್ಯಾನ್ ಸಿ ಅ ಬ್ಯೂಟಿಫುಲ್ ಥೀಮ್ಡ್ ವಿಂಡೋ. ಹಿಯರ್ ಕಮ್ಸ್ ಯುವರ್ ಯುಟಿಲಿಟಿ, spacious utility which is grill covered. So ಇಲ್ಲಿ ನಿಮಗೆ 2 bedrooms ಇರುತ್ತೆ. Moving towards the first bedroom. So this is your first bedroom, spacious bedroom. So ಇಲ್ಲಿ ನೀವು ನೋಡ್ತಾ ಇರಬಹುದು ವೆಂಟಿಲೇಷನ್ ಇದೆ, ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ ಅಂಡ್ ಇಲ್ಲಿ ನಿಮಗೆ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಯೂನಿಟ್ ಮೇಲೆ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. Here comes your second bedroom. So this is again your spacious second bedroom. So ಇದ್ರದ್ದು calm ceiling ಪ್ರೊವೈಡ್ ಮಾಡಿದ್ದಾರೆ and here comes your wardrobes, dressing unit ಮೇಲೆ ಸ್ಟೋರೇಜ್ ಅಂಡ್ ಈ ಕಡೆ ನಿಮ್ಗೆ ವೆಂಟಿಲೇಷನ್, ಅಟ್ಯಾಚ್ಡ್ ವಾಶ್ರೂಮ್. ಸೊ ಇಲ್ಲಿ ಪ್ಯಾಸೇಜ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ವೈಡ್ ಆಗಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಲಿಫ್ಟ್ ಆಕ್ಸೆಸ್ ಗೆ ನಿಮ್ಗೆ ಸ್ಪೇಸ್ ಕೂಡ ಇದೆ, ನೀವು ಫ್ಯೂಚರ್ ಅಲ್ಲಿ ಲಿಫ್ಟ್ ಕೂಡ ಹಾಕಿಸ್ಕೋಬಹುದು. ಹಿಯರ್ ಯು ಹ್ಯಾವ್ ಅ ಸ್ಟೇರ್ ಕೇಸ್, ಅ ವೈಡ್ ಸ್ಟೇರ್ ಕೇಸ್ ಅಂಡ್ ರೇಲಿಂಗ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವೇನ್ ಪ್ಲಾನ್ ನೋಡಿದಿರಲ್ಲ, ಸೇಮ್ ಪ್ಲಾನ್ ಪ್ರತಿ ಫ್ಲೋರ್ಗೂ ರೆಪ್ಲಿಕೇಟ್ ಆಗಿರುತ್ತೆ. ಸೊ ಬನ್ನಿ ಟೆರೆಸ್ ಹೋಗೋಣ. ಸೊ ಹಿಯರ್ ಕಮ್ಸ್ ದಿ ಟೆರೆಸ್. ಇಲ್ಲಿ ತನಕ ನಿಮ್ಗೆ ಆಂಟಿಸ್ಕಿಟ್ ಲಪೋತ್ರ ಆಗಿರುತ್ತೆ ಅಂಡ್ ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ಟೆರೆಸ್ ಅಂಡ್ ಹೌ ಸ್ಪೇಷಿಯಸ್ ಟೆರೆಸ್ ಇಸ್. ಇಲ್ಲಿ ನೀವು ಆರಾಮಾಗಿ ಗಾರ್ಡನ್ ಅಥವಾ ನೀವು ಪ್ರೈವೇಟ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಆರಾಮಾಗಿ ಒಂದು ಕೋಸಿ ಸ್ಪೇಸ್ ನೀವು ಪ್ರೊವೈಡ್ ಮಾಡ್ಕೋಬಹುದು. ಸೊ ಮೇಲೆ ನಿಮ್ಗೆ ಸಿಂಟೆಕ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಒಂದು 1 BHK ಇದೆ. ಇದ್ರದ್ದು ಫೇಸಿಂಗ್ ನಿಮ್ಗೆ ಈಸ್ಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ಹೌ ಸ್ಪೇಷಿಯಸ್ ಅಂಡ್ ಬ್ಯೂಟಿಫುಲ್ ಟೀಕ್ವುಡ್ ಡೋರ್ ಯು ಹ್ಯಾವ್. ದಿಸ್ ಇಸ್ ಯುವರ್ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಿಮ್ಗೆ ಒಂದು TV ಯೂನಿಟ್ ಬರುತ್ತೆ ಅಂಡ್ ಹಾಗೆ ಕಾಮ್ ಸೀಲಿಂಗ್. ವೆಂಟಿಲೇಷನ್ ಗೆ ಯು ಹ್ಯಾವ್ ಅ ವೈಡ್ ವಿಂಡೋ. So here you have a puja room, which is a spacious puja room. Here comes your kitchen, modular kitchen, chimney ide, color combinations alla same. Here comes your utility. This is your spacious beautiful bedroom where you have a ventilation, attached washroom. Here comes your wardrobe, dressing unit, male storage and a spacious balcony. ಸೊ ನೋಡಿದ್ರಲ್ಲ ಕಂಪ್ಲೀಟ್ ಪ್ರಾಪರ್ಟಿ ಹೇಗಿದೆ ಅಂತ. ಇದರಲ್ಲಿ ನಿಮ್ಗೆ ಟೋಟಲ್ 6 ಯೂನಿಟ್ಸ್ ಬರುತ್ತೆ. 2 BHK ನಿಮ್ಗೆ 3 ಯೂನಿಟ್ಸ್ ಬರುತ್ತೆ ಅಂಡ್ ಹಾಗೆ 1 BHK ನಿಮ್ಗೆ 3 ಯೂನಿಟ್ಸ್ ಬರುತ್ತೆ. ಸೊ ಕಂಪ್ಲೀಟ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಇಸ್ ಕಂಪ್ಲೀಟ್ಲಿ 2 BHK. ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಒಂದು 1 BHK ಅಂಡ್ ಒಂದು 2 BHK ಇರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಸೇಮ್ ರೆಪ್ಲಿಕೇಟ್ ಆಗಿರುತ್ತೆ. ಥರ್ಡ್ ಫ್ಲೋರ್ ಅಲ್ಲಿ ಟೆರೆಸ್ ಅಂಡ್ ಹಾಗೆ 1 BHK ಇರುತ್ತೆ. ಇದು ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನಿಮ್ಗೆ ಕ್ಲಬ್ ಹೌಸ್ ಅಂಡ್ ಹಾಗೆ ಪಾರ್ಕ್ಸ್ ಎಲ್ಲ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಅಂಡ್ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂದ್ರೆ ಇದು ವೈಟ್ ಫೀಲ್ಡ್ ಕಾಡುಗುಡಿ ಹತ್ರ ಲೊಕೇಟ್ ಆಗಿರುತ್ತೆ. ಇಲ್ಲಿಂದ ವೈಟ್ ಫೀಲ್ಡ್ ಅಂದಾಗ್ಲೇ ನಿಮ್ಗೆ ಗೊತ್ತಾಯ್ತು IT ಹಬ್ ಪ್ಲೇಸ್ ಅಂತ ಅಂದ್ಬಿಟ್ಟು. ಅಂಡ್ ಹಾಗೇನೆ ಇಲ್ಲಿಂದ ನಿಮ್ಗೆ ಮೆಟ್ರೋ ಸ್ಟೇಷನ್ ಅಂಡ್ ಹಾಗೆ ರೈಲ್ವೆ ಸ್ಟೇಷನ್ ನಿಮ್ಗೆ ತುಂಬಾ ನಿಯರ್ ಅಲ್ಲೇ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಪ್ರಾಪರ್ಟಿ. ಗೇಟೆಡ್ ಕಮ್ಯುನಿಟಿಲಿ ಏನಾದ್ರು ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯಾವ್ದೇ ತರದ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಓನರ್ ಇರುತ್ತೆ. ಥ್ಯಾಂಕ್ ಯು.